ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಸಿಂಧನೂರಿನ ಸೀನಿಯರ್ ಜೂನಿಯರ್ ಪತ್ರಕರ್ತರ ನಡುವೆ ಪೈಪೋಟಿ. ಕೆಪಿಆರ್ಎಸ್ ಸಮ್ಮೇಳನದಲ್ಲಿ ಬೆಳೆ ನಷ್ಟ ಪರಿಹಾರ, ಎರಡನೇ ಬೆಳೆಗೆ ನೀರು ನೀಡಲು ನಿರ್ಣಯ. ನೆಲಕಚ್ಚಿದ ಭತ್ತದ ಬೆಳೆ ವೀಕ್ಷಿಸಿದ ಎಂಎಲ್ಸಿ ಬಸನಗೌಡ ಪಾದರ್ಲಿ. ವೈದ್ಯಕೀಯ ಜೊತೆಗೆ ಸಮಾಜ ಸೇವೆ ಮತ್ತು ಸಾಹಿತ್ಯ ಅಭಿರುಚಿಗೆ ಒತ್ತು ನೀಡಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್. ಎಸ್ಐಆರ್ ಕೈಬಿಡಲು ರಾಯಚೂರಿನಲ್ಲಿ ನಾಳೆ ವಿವಿಧ ಪಕ್ಷಗಳಿಂದ ದುಂಡು ಮೇಜಿನ ಸಭೆ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು, ನಾಳೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರ್ ಗುರುನಾಥ್ ಉಮೇದುವಾರಿಕೆ ಸಲ್ಲಿಸುತ್ತಿದ್ದು, ಜೂನಿಯರ್ ಬಣ ಗುರುನಾಥ್ಗೆ ಬೆಂಬಲ ಸೂಚಿಸಲು ರಾಯಚೂರಿಗೆ ತೆರಳಲಿದ್ದಾರೆ. ಇನ್ನು ಸೀನಿಯರ್ ಪತ್ರಕರ್ತರು ಕೂಡ ತಮ್ಮ ಬಳಗದಿಂದ ಸಹ ಪದಾಧಿಕಾರಿ ಹಾಗೂ ಕಾರ್ಯಕಾರಿಣಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುತ್ತಾರೆಂಬ ಮಾಹಿತಿ ಇದ್ದು, ಅವರು ಕೂಡ ನಾಳೆ ರಾಯಚೂರಿಗೆ ತೆರಳುತ್ತಿದ್ದಾರೆ. ನಾಳೆ ಸಿಂಧನೂರಿನ ಪತ್ರಕರ್ತರು ಯಾರು ಯಾವ ವಾಹನದಲ್ಲಿ ಏರುತ್ತಾರೆ ಎನ್ನುವುದು ಕುತೂಹಲದ ಸಂಗತಿ. ಎಲ್ಲರ ಹುಳುಕನ್ನು ತೋರಿಸುವ ಪತ್ರಕರ್ತರು ತಮ್ಮ ಚುನಾವಣೆಗಳಲ್ಲಿ ತಮ್ಮ ಹುಳುಕನ್ನು ತೋರಿಸುತ್ತಿರುವುದು ಕಾಣುತ್ತಿದೆ. ರಾಜಕಾರಣದಲ್ಲಿ ಬಣಗಳಿದ್ದಂತೆ ಪತ್ರಕರ್ತರಲ್ಲಿಯೂ ಬಣಗಳು ಇವೆ. ಸಿಂಧನೂರಿನಲ್ಲಿ ಇರುವ ಬಣಗಳ ವಿಶೇಷ, ಒಂದು ಸೀನಿಯರ್ ಬಣ, ಇನ್ನೊಂದು ಜೂನಿಯರ್ ಬಣ. ಯಾರ ಕೈ ಮೇಲಾಗಲಿದೆ ಎನ್ನುವುದು ಚುನಾವಣೆ ನಡೆದಾಗ ತಿಳಿಯಬಹುದು. ನಾಳೆ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಆರ್ ಗುರುನಾಥ್ ಉಮೇದುವಾರಿಕೆ ಸಲ್ಲಿಸುತ್ತಿದ್ದು, ಎಲ್ಲರೂ ನಾವು ಮಾಡಿದ ವಾಹನದಲ್ಲೇ ಬರಬೇಕು ಎನ್ನುವುದು ಜೂನಿಯರ್ ಬಣದವರು ತಮ್ಮ ಗೆಳೆಯರಿಗೆ ಫೋನ್ ಮಾಡುತ್ತಿದ್ದಾರೆ. ಇನ್ನು ಸೀನಿಯರ್ ಬಣ ಮೊನ್ನೆ ಪ್ರವಾಸಿ ಮಂದಿರದಲ್ಲಿ ಸಭೆ ಮಾಡಿ ತಮ್ಮ ತಂಡದಿಂದ ಸಹ ಪದಾಧಿಕಾರಿ ಹಾಗೂ ಕಾರ್ಯಕಾರಿಣಿ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಲು ತಯಾರಿ ಮಾಡಿಕೊಂಡಿದ್ದು, ಅವರು ಕೂಡ ಫೋನ್ ಮಾಡಿ ತಮ್ಮೊಂದಿಗೆ ಬರಲು ಹೇಳುತ್ತಿದ್ದಾರೆ. ಆ ಕಡೆಯೂ ಅಲ್ಲದ ಈ ಕಡೆಯೂ ಅಲ್ಲದ ಎಲ್ಲರೂ ಒಂದೇ ಎನ್ನುವ ಕೆಲವು ಪತ್ರಕರ್ತರಿಗೆ ಯಾವ ವಾಹನ ಏರುವುದು ಎನ್ನುವುದು ಸಮಸ್ಯೆಯಾಗಿ ಕಾಡುತ್ತಿದೆ. ಒಟ್ಟಾರೆಯಾಗಿ ನಾಳೆ ಯಾರು ಯಾವ ವಾಹನದಲ್ಲಿ ಏರುತ್ತಾರೆ ಎನ್ನುವುದು ಕುತೂಹಲದ ಸಂಗತಿ. ಸಿಂಧನೂರು ತಾಲೂಕಾ ಕರ್ನಾಟಕ ಪ್ರಾಂತ ರೈತ ಸಂಘ 7ನೇ ತಾಲೂಕಾ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿ ಎಚ್ ವಿರೂಪಾಕ್ಷಗೌಡ, ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ರೆಡ್ಡಿ, ಖಜಾಂಚಿಯಾಗಿ ವೆಂಕಟೇಶ್ ಕೆ ಆಯ್ಕೆಯಾಗಿದ್ದಾರೆ. ನಗರದ ಎಪಿಎಂಸಿಯ ಸಮುದಾಯ ಭವನದಲ್ಲಿ ನಡೆದ ಕೆಪಿಆರ್ಎಸ್ನ 7ನೇ ತಾಲೂಕಾ ಸಮ್ಮೇಳನ ಧ್ವಜಾರೋಹಣ ಮಾಡುವ ಮೂಲಕ ಪ್ರಾರಂಭವಾದ ಸಮ್ಮೇಳನವನ್ನು ಜಿಲ್ಲಾ ಕಾರ್ಯದರ್ಶಿ ನರಸಣ್ಣ ನಾಯಕ್ ಉದ್ಘಾಟಿಸಿ ಮಾತನಾಡಿದ ಅವರು, ಕೆಪಿಆರ್ಎಸ್ ಹುಟ್ಟು ಬೆಳವಣಿಗೆ, ರಾಯಚೂರು ಜಿಲ್ಲೆಯಲ್ಲಿ ಸಂಘಟನೆ ಕುರಿತು ಹಾಗೂ ಆಳುವ ಸರ್ಕಾರಗಳ ರೈತ ವಿರೋಧಿ ನೀತಿ ಕುರಿತು ಮಾತನಾಡಿದರು. 3 ವರ್ಷದ ಸಂಘಟನೆಯ ಕಾರ್ಯಕ್ರಮ ಹಾಗೂ ಹೋರಾಟ ಮತ್ತು ಸಂಘಟನೆಯ ಪರಿಸ್ಥಿತಿ ಒಳಗೊಂಡ ಕರಡು ವರದಿಯನ್ನು ಕಾರ್ಯದರ್ಶಿ ಶ್ರೀನಿವಾಸ್ ಮಂಡಿಸಿದರು. ಕರಡು ವರದಿಯ ಮೇಲೆ ಹೇಗೆ ಚರ್ಚೆ ಮಾಡಬೇಕು ಎನ್ನುವ ಕುರಿತು ಸಾಂಸ್ಕೃತಿಕ ಸಂಘಟನೆಯ ರಾಜ್ಯ ಮುಖಂಡರಾದ ಎಸ್ ದೇವೇಂದ್ರಗೌಡ ಮಾರ್ಗದರ್ಶನ ಮಾಡಿದರು. 80ಕ್ಕೂ ಹೆಚ್ಚು ವಿವಿಧ ಘಟಕದಿಂದ ಪ್ರತಿನಿಧಿಗಳು ಭಾಗವಹಿಸಿ ಕರಡು ವರದಿಯ ಚರ್ಚೆಯಲ್ಲಿ ಭಾಗವಹಿಸಿದ್ದರು. 28 ಜನರ ನೂತನ ತಾಲೂಕಾ ಸಮಿತಿ ಆಯ್ಕೆಯಾಗಿದ್ದು, ಅಧ್ಯಕ್ಷರಾಗಿ ಎಚ್ ವಿರೂಪಾಕ್ಷಗೌಡ ಕಲ್ಲೂರ್, ಕಾರ್ಯದರ್ಶಿಯಾಗಿ ಶ್ರೀನಿವಾಸ್ ರೆಡ್ಡಿ ಮಾವಿನಮಡು, ಖಜಾಂಚಿಯಾಗಿ ವೆಂಕಟೇಶ್ ಕೆ ಚಿರತನಾಳ್, ಉಪಾಧ್ಯಕ್ಷರಾಗಿ ಟಿ ಸಂಗನಗೌಡ, ಕೆ ನರೇಂದ್ರ ಬಾಬು, ಶರಣಪ್ಪ ಹನುಮೇಶ್, ಸಹ ಕಾರ್ಯದರ್ಶಿಯಾಗಿ ಅಲ್ಲಪ್ಪ ಸಾಲ್ಗುಂದ, ವಿಶ್ವನಾಥ್ ಬಳಗನೂರ್, ಆದನಗೌಡ, ಶಿವಮೂರ್ತಿ ತಿಡಿಗೋಳ್ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ. ಬೆಳೆ ಹಾನಿಗೆ ಪರಿಹಾರ, ಎಂಎಸ್ಪಿ ಅಡಿಯಲ್ಲಿ ಭತ್ತ ಮತ್ತು ಜೋಳ ಖರೀದಿ ಕೇಂದ್ರ ಪ್ರಾರಂಭ, ಎರಡನೇ ಬೆಳೆಗೆ ನೀರು ಸೇರಿದಂತೆ 10ಕ್ಕೂ ಹೆಚ್ಚು ನಿರ್ಣಯಗಳನ್ನು ಸಮ್ಮೇಳನ ತೆಗೆದುಕೊಂಡ ಹೋರಾಟಕ್ಕೆ ಮುಂದಾಗಲು ಚರ್ಚಿಸಿತು. ಸಮ್ಮೇಳನದಲ್ಲಿ ಕೆಪಿಆರ್ಎಸ್ ಜಿಲ್ಲಾ ಉಪಾಧ್ಯಕ್ಷರಾದ ಬಸವಂತರಾಯಗೌಡ ಕಲ್ಲೂರ್ ಸಮ್ಮೇಳನದ ಯಶಸ್ವಿಗೆ ಮಾರ್ಗದರ್ಶನ ಮಾಡಿದರು. ಸಮ್ಮೇಳನಕ್ಕೆ ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ಶಕುಂತಲಾ ಪಾಟೀಲ್, ಸಮುದಾಯದ ಎಂ ಗೋಪಾಲಕೃಷ್ಣ ಶುಭ ಕೋರಿ ಮಾತನಾಡಿದರು ಎಂದು ನೂತನ ಅಧ್ಯಕ್ಷರಾದ ಎಚ್ ವಿರೂಪಾಕ್ಷಗೌಡ ಕಲ್ಲೂರ್ ತಿಳಿಸಿದರು. ರೈತರನ್ನ ಬಾಧಿಸ್ತಕ್ಕಂಥ ಹಲವು ಸಮಸ್ಯೆಗಳನ್ನು ಇಟ್ಟುಕೊಂಡು ಕಳೆದ 3 ವರ್ಷಗಳಿಂದ ಈ ತಾಲೂಕಿನಲ್ಲಿ ಕೆಲಸ ಮಾಡಿ ಸಣ್ಣ ಪುಟ್ಟ ಕೆಲಸಗಳು ಇವತ್ತು ಇತ್ಯರ್ಥ ಆಗಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಇವತ್ತು ಹಲವಾರು ಸಂಘಟನೆಗಳು ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಇದ್ರೂ ಕೂಡ ಕರ್ನಾಟಕ ಪ್ರಾಂತ ರೈತ ಸಂಘವನ್ನು ನಾವು ತಿಳ್ಕೊಂಡು ಪ್ರತಿ ಹಳ್ಳಿಯಲ್ಲಿ ನಮ್ಮ ರೈತ ಸಂಘ ಮತ್ತು ರೈತ ಸಂಘದಲ್ಲಿ ಪ್ರತಿ ರೈತರು ಇರಬೇಕಂತೇಳಿ ನಮ್ಮ ಘೋಷಣೆ ಇದೆ. ಅದರ ಆಧಾರದಲ್ಲಿ ಇವತ್ತು ನಾವು ಬಲಿಷ್ಠ ಚಳವಳಿಯನ್ನು ಕಟ್ಟಬೇಕಾಗಿದೆ. ಅದರ ಜೊತೆಗೆ ಕರ್ನಾಟಕ ಪ್ರಾಂತ ರೈತ ಸಂಘ ಇದು ಹುಟ್ಟಿ ಸುಮಾರು 90 ವರ್ಷಗಳ ಕಾಲ ಆಯಿತು. ಅಂದರೆ ಸ್ವತಂತ್ರ ಪೂರ್ವದಲ್ಲೇ ಕರ್ನಾಟಕ ಪ್ರಾಂತ ರೈತ ಸಂಘ ಸಂಯೋಜಿತ AIKS ಅಂತೇಳಿ ಹುಟ್ಟಿಕೊಂಡು, ಅದರ ಮೂಲ ಉದ್ದೇಶ ಈ ದೇಶವನ್ನು ಆಳ್ತಕ್ಕಂಥ ಬ್ರಿಟಿಷರನ್ನ ಓಡಿಸ್ಬೇಕು. ಅದರ ಜೊತೆಗೆ
ಉಳುವನೆ ಭೂಮಿ ಒಡೆಯ ಆಗಬೇಕು. ಅಕಾಲಿಕ ಮಳೆಗೆ ಭತ್ತ ನೆಲಕಚ್ಚಿದ್ದು ಶನಿವಾರ ವಿಧಾನ ಪರಿಷತ್ ಸದಸ್ಯರಾದ ಬಸನಗೌಡ ಬಾದರ್ಲಿ ಅವರು ತಾಲೂಕಿನ ಬಾದರ್ಲಿ, ಹೆಡಿಗನಾಳ್, ಸಾಲಗುಂದ ಸೇರಿ ಮುಂತಾದ ಗ್ರಾಮಗಳಿಗೆ ತೆರಳಿ ಮಳೆಗೆ ಹಾನಿಯಾದ ಭತ್ತದ ಬೆಳೆಯನ್ನು ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ವೀಕ್ಷಿಸಿ ಅತಿ ಶೀಘ್ರದಲ್ಲಿ ತಾಲೂಕಿನಲ್ಲಿ ಜಂಟಿ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಎಂದು ಹೇಳಿದರು. ನಂತರ ಜಿಲ್ಲೆಯ ಜಿಲ್ಲಾಧಿಕಾರಿಗಳೊಂದಿಗೆ ಹಾಗೂ ಸಂಬಂಧಪಟ್ಟ ಸಚಿವರೊಂದಿಗೆ ಮೊಬೈಲ್ನಲ್ಲಿ ಮಾತನಾಡಿ ಭತ್ತದ ಬೆಳೆ ಸೇರಿ ಸಂಪೂರ್ಣವಾಗಿ ಎಲ್ಲ ಬೆಳೆಗಳು ನಿರಂತರ ಅಕಾಲಿಕ ಮಳೆಗೆ ನಾಶವಾಗಿದ್ದು ಅಧಿಕಾರಿಗಳು ಆದಷ್ಟು ಬೇಗ ಶೀಘ್ರವಾಗಿ ಸಂಪೂರ್ಣ ಸರ್ವೆ ನಡೆಸಿ ವರದಿ ಕಳಿಸಿಕೊಡಲಿಕ್ಕೆ ಹೇಳಿದ್ದೇನೆ. ಬೆಳೆ ಹಾನಿಯಾದ ರೈತರಿಗೆ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಸರ್ಕಾರದ ಗಮನಕ್ಕೆ ತಂದು ಪರಿಹಾರ ಕೊಡಿಸುವ ಕೆಲಸ ಮಾಡಬೇಕಿದೆ ಎಂದರು. ಈ ವೇಳೆ ಬಾದರ್ಲಿ, ಹೆಡಿಗಿನಾಳ್, ಸಾಲ್ಗುಂದ ಗ್ರಾಮದ ರೈತರು ನೆಲಕಚ್ಚಿದ ಭತ್ತವನ್ನು ಎಂಎಲ್ಸಿ ಬಸನಗೌಡ ಅವರಿಗೆ ತೋರಿಸಿ ಪರಿಹಾರ ಕೊಡಿಸಲು ಹಲವತ್ತುಕೊಂಡರು. ಇತ್ತೀಚಿನ ಕಂಪ್ಯೂಟರ್ ಆಧುನಿಕ ಯುಗದಲ್ಲಿ ಅನೇಕ ಅನ್ವೇಷಣೆಗಳನ್ನು ನೋಡುತ್ತಿದ್ದೇವೆ. ಅದರಲ್ಲಿ ವೈದ್ಯ ಲೋಕದಲ್ಲಿ ವೈದ್ಯರ ಸೇವೆ ಅಪಾರವಾದದ್ದು. ವೈದ್ಯಕೀಯ ಜೊತೆಗೆ ಸಾಮಾಜಿಕ, ಸಾಹಿತ್ಯ ಅಭಿರುಚಿಗೆ ಒತ್ತು ನೀಡುವಂತೆ ಕರ್ನಾಟಕ ರಾಜ್ಯ ವೈದ್ಯಕೀಯ ಸಂಘದ ರಾಜ್ಯ ಘಟಕದ ಉಪಾಧ್ಯಕ್ಷರಾದ ಡಾಕ್ಟರ್ ಅಣ್ಣಯ್ಯ ಕುಲಾಲ್ರವರು ಸಲಹೆ ನೀಡಿದರು. ನಗರದ ಸಹನಾ ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ವೈದ್ಯರು ಪ್ರತಿಯೊಬ್ಬ ರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ಕಂಡು ಚಿಕಿತ್ಸೆಗೆ ಆಸಕ್ತಿ ತೋರಿಸುತ್ತಿದ್ದಾರೆ. ರಾಜಕೀಯ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ವೈದ್ಯರು ಅಪಾರ ಸಾಧನೆ ಮತ್ತು ಸೇವೆಗಳನ್ನು ಸಲ್ಲಿಸುತ್ತಿದ್ದಾರೆ. ಈ ಭತ್ತದ ನಾಡು ಸಿಂಧನೂರಿಗೆ ನನ್ನನ್ನು ಆಹ್ವಾನಿಸಿ ಇಷ್ಟೊಂದು ಪ್ರೀತಿ ವಿಶ್ವಾಸ ತೋರಿಸಿ ಸನ್ಮಾನಿಸಿದ ಆಸ್ಪತ್ರೆ ಮತ್ತು ತಾಲೂಕು ಸಂಘದ ಸಮಾಜದವರು ಹಾಗೂ ವಿವಿಧ ಸಂಘಟನೆಗಳಿಗೂ ಧನ್ಯವಾದಗಳನ್ನು ಅರ್ಪಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ವೈದ್ಯಕೀಯ ಸಂಘದ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜಿ.ಕೆ. ಭಟ್, ಮುಖ್ಯ ಅತಿಥಿಗಳಾದ ನೇತ್ರತಜ್ಞ ಡಾಕ್ಟರ್ ಚನ್ನನಗೌಡ, ಜಿಲ್ಲಾಧ್ಯಕ್ಷ ಚನ್ನಬಸಪ್ಪ ಕುಂಬಾರ್, ತಾಲೂಕಾಧ್ಯಕ್ಷ ಮಲ್ಲಿಕಾರ್ಜುನ್ ಕುಂಬಾರ್, ಮುಖಂಡರಾದ ಅಮರೀಶ್ ಕುಂಬಾರ್, ದೇವರಾಜ್ ಪುಲ್ದಿನ್ನಿ, ಜಿಲ್ಲಾ ಕಾರ್ಯದರ್ಶಿ ಮುತ್ತು ಪಾಟೀಲ್, ಸಮಾಜ ಸೇವಕ ಪರ್ವತಪ್ಪ ಮಲ್ಲಾಪುರ್ ಸೇರಿದಂತೆ ಸಹನಾ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಇದ್ದರು. ಹಾಗೆ ಬಂದಾಗ ಶಿವರಾಜ್ ಅವರನ್ನು ನಾನು ಬರೆಯಬೇಕಿತ್ತು, ನನ್ನ ಆತ್ಮೀಯ ಮಿತ್ರರು. ಅವರು ನಾವು ಸೇರಿ ಒಂದು ಪುಸ್ತಕ ಬರೆದಿದ್ದೇವೆ. ನಾನು ಒಂದು ಪುಸ್ತಕ ಬರೆದಿದ್ದೇವೆ, ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ. ಅದು ತುಂಬ ಪ್ರಚಾರ ಇರುವ ಪುಸ್ತಕ. ಅದು 60-75 ಜನ ವೈದ್ಯರುಗಳು ಅವರ ಬದುಕಿನ ನೋವನ್ನು ಅದನ್ನು ಬಂದಿದ್ದಾರೆ. ನಾವು ಬದುಕಲ್ಲಿ ಏನು ಕಂಡಿದ್ವಿ, ನಮ್ಮ ಕಣ್ಣಾರೆ 8 ಜನ ಸತ್ತೋದ್ರು, ನಾವು 8 ಜನ ಉಳಿಸಿದ್ವಿ, ಏನು ಸಮಸ್ಯೆ ಆಯಿತು, ಇದನ್ನೆಲ್ಲ ಯಾರು ಹೇಳ್ಕೊಳ್ಳೋದು. ಇವರಿಗೆ ಗೊತ್ತು, ನಾವು ಪೇಷಂಟ್ ಕತೆ ಒಬ್ಬರ ಕತೆ ಕೇಳಿದರೆ ಇನ್ನೊಬ್ಬರ ಹತ್ರ ಹೇಳೋದಿಲ್ಲ. ಬಟ್ ಅದನ್ನು ನಾವು ಪುಸ್ತಕ ರೂಪದಲ್ಲಿ ಬರೆದಿದ್ದೀವಿ. ಅದರ ಚೀಫ್ ಎಡಿಟರ್ ನಾನು, 75 ಜನ. ಅದು 2 ಸಲ ಪಬ್ಲಿಷ್ ಆಗಿ ದೊಡ್ಡ ಹೆಸರು ಮಾಡಿ. ಈಗ 3ನೇದಕ್ಕೆ ಬರೆಯುವಾಗ ನಾನು ನಿಮ್ಮ ಹತ್ರ ಲೇಖನ ಕೊಡಿ ಅಂತ ಹೇಳಿದಾಗ ಸುಮಾರು 125 ಜನ ಲೇಖನ ಕೊಡಿ. ಆ 125 ಜನರಲ್ಲಿ ಒಂದು 90 ಜನರನ್ನು ಮಾತ್ರ ನಾನು ಆಯ್ಕೆ ಮಾಡಬೇಕಿದೆ. ಹಾಗಾಗಿ ನನಗೆ ಹೆಲ್ಪ್ ಮಾಡಿದವರು ಶಿವರಾಜ್ ಪಾಟೀಲ್. ನಾನು ಶಿವರಾಜ್ ಪಾಟೀಲ್ ಕೂತ್ಕೊಂಡು, ನಾನು ಚೀಫ್ ಎಡಿಟರ್ ಆದರೂ ನನ್ನ ಹೆಗಲಿಗೆ ಇಳ್ಬಿಟ್ಟು ಕೆಲಸ ಮಾಡಿದವರು ಶಿವರಾಜ್ ಪಾಟೀಲ್. ನಾವು ಅವರು ಸೇರಿ ಈ ಪುಸ್ತಕವನ್ನು ಇವತ್ತು ಇಲ್ಲಿ ಬಿಡುಗಡೆ ಮಾಡ್ತಿದ್ದೇವೆ. ಅದರ ಕವರ್ ಪೇಜ್ ಬಿಡುಗಡೆ ಆಗುತ್ತೆ. ಸಿರಿಂಜ್ ಹಿಡಿಯುವ ಕೈ ಪೆನ್ನು ಹಿಡಿದಾಗ ಇದರ 2ನೇ ಆವೃತ್ತಿ ಕವರ್ ಪೇಜ್ ಇವತ್ತು ಇಲ್ಲಿ ಬಿಡುಗಡೆ ಆಗುತ್ತೆ. ನಮ್ಮ ಮಿನಿಸ್ಟ್ರು ಶಿವರಾಜ್ ತಂಗಡಿಗೆ ಅವರು ಬಿಡುಗಡೆ ಮಾಡ್ತಾರೆ. ಮತ್ತು ನಮಗೆಲ್ಲ ಪದಗ್ರಹಣ ಸಹ ಮಾಡ್ತಾರೆ. ಇವತ್ತು ನಮ್ಮ ಗಂಗಾವತಿ ಆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದು. ಅದಾದಮೇಲೆ ಆ ಪುಸ್ತಕ ಬೆಂಗಳೂರಲ್ಲಿ ಬಿಡುಗಡೆ ಆಗುತ್ತೆ, ದಾವಣಗೆರೆಯಲ್ಲಿ ಬಿಡುಗಡೆ ಆಗುತ್ತೆ, ಶಿವಮೊಗ್ಗದಲ್ಲಾಗುತ್ತೆ, ಹುಬ್ಬಳ್ಳಿ ಧಾರವಾಡದಲ್ಲಾಗುತ್ತೆ, ಬೆಳಗಾವಲ್ಲಾಗುತ್ತೆ, ಮಂಗಳೂರಲ್ಲಾಗುತ್ತೆ, ಎಲ್ಲ ಕಡೆ, ಬಳ್ಳಾರಿಯಲ್ಲಾಗುತ್ತೆ, ರಾಯಚೂರಲ್ಲೂ ಆಗ್ಬೋದು. ಹಾಗೆ ಎಲ್ಲ ಕಡೆ ಅದನ್ನು ಬಿಡುಗಡೆ ಮಾಡ್ತೇವೆ. ಅಲ್ಲಿಯಲ್ಲಿಯೇ ಎಲ್ಲರೂ ನಮ್ಮ ಕಾರ್ಯ ಡಾಕ್ಟರ್ ಅಲ್ಲ. ಸಿಪಿಐಎಂ, ಕಾಂಗ್ರೆಸ್, ಸಿಪಿಐ, ಆಮ್ ಆದ್ಮಿ ಪಕ್ಷ, ಸಿಪಿಐಎಂಎಲ್ ಲಿಬರೇಷನ್, ಬಿಎಸ್ಪಿ, ಕರ್ನಾಟಕ ಸರ್ವೋದಯ ಪಕ್ಷ, ದಲಿತ ಅಲ್ಪಸಂಖ್ಯಾತ ಸಂಘಟನೆಗಳ ನೇತೃತ್ವದಲ್ಲಿ ವಿಶೇಷ ಸಮಗ್ರ ಸಮೀಕ್ಷೆ SIR ಕುರಿತು ದುಂಡು ಮೇಜಿನ ಸಭೆಯನ್ನು ನಾಳೆ 26/10/25 ಬೆಳಗ್ಗೆ 11 ಗಂಟೆಗೆ ನಗರದ ಸರ್ಕಾರಿ ನೌಕರರ ಭವನದ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಇರುವ ಸರ್ಕಾರಿ ಭವನದಲ್ಲಿ ಕರೆಯಲಾಗಿದೆ ಎಂದು ಸಿಪಿಐಎಂನ ಜಿಲ್ಲಾ ಸಮಿತಿ ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್ ತಿಳಿಸಿದ್ದಾರೆ. ಭಾರತೀಯ ಚುನಾವಣಾ ಆಯೋಗವು ಆರಂಭಿಸಿರುವ ವಿಶೇಷ ಸಮಗ್ರ ಸಮೀಕ್ಷೆಯು ಪ್ರಸ್ತುತ ಸಂದರ್ಭದಲ್ಲಿ ಅಸ್ತಿತ್ವದಲ್ಲಿರುವ ಅಥವಾ ಸಂಭಾವ್ಯ ಮತಗಳ ಅರ್ಜಿಯನ್ನು ಭರ್ತಿ ಮಾಡುವುದು ಮಾತ್ರವಲ್ಲ, ECI ಸೂಚಿಸಿರುವ 11 ದಾಖಲೆಗಳಲ್ಲಿ ಒಂದನ್ನು ಕಡ್ಡಾಯವಾಗಿ ಸಾಬೀತುಪಡಿಸುವ ಜವಾಬ್ದಾರಿ ಹೊಂದಿದೆ. ಮತದಾರರ ಪಟ್ಟಿಯಲ್ಲಿ ಕಾಣಿಸಿಕೊಳ್ಳುವ ಅವನು ಅವಳು ಕಾನೂನುಬದ್ಧ ಮತದಾರರು ಎಂದು ಸಾಬೀತುಪಡಿಸಲು ಪುರಾವೆಯ ಹೊರೆಯನ್ನು ನಾಗರಿಕರ ಮೇಲೆ ಹಾಕುತ್ತದೆ. ಹಾಗಾದರೆ ಮತದಾರರ ಪೌರತ್ವವನ್ನು ನಿರ್ಧರಿಸುವ ಹಕ್ಕನ್ನು ECI ಕಸಿದುಕೊಳ್ಳುತ್ತಿದೆಯೇ?
ಮತದಾರರ ಪಟ್ಟಿ ಪರಿಷ್ಕರಣೆಯು ನಿರಂತರವಾದರೂ ಈಗ ಮಾಡಲು ಹೊರಟಿರುವ ಪ್ರಯೋಗವು ಮತದಾರರ ಮೇಲೆ ಅವರ ಅರ್ಹತೆಯನ್ನು ಸಾಬೀತುಪಡಿಸುವ ಅಗತ್ಯವಾಗದ ಹೊಣೆಗಾರಿಕೆಯನ್ನು ದೋಹರಿಸುತ್ತದೆ. ಜೊತೆಗೆ ಕರ್ನಾಟಕದಲ್ಲಿ ಈಗ ಯಾವುದೇ ವಿಧಾನಸಭೆ ಲೋಕಸಭಾ ಚುನಾವಣೆ ಎರಡೂ ಹತ್ತಿರದಲ್ಲಿಲ್ಲ. ಬಿಹಾರದಲ್ಲಿ ಈಗಾಗಲೇ ಅಳವಡಿಸಿಕೊಂಡ ಮಾರ್ಗ ಮತ್ತು ವಿಧಾನಗಳು ಅಕ್ರಮವಾದವುಗಳಾಗಿವೆ. ಈ ವಿಚಾರವು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ SIR ಕೈಬಿಡಬೇಕೆಂದು ಎಡ ಮತ್ತು ಜಾತ್ಯತೀತ ಪಕ್ಷಗಳು ಒಮ್ಮತದಿಂದ ವಿರೋಧಿಸುತ್ತವೆ. ಈ ಹಿನ್ನೆಲೆಯಲ್ಲಿ ದಿನಾಂಕ 21/10/2025 ಬೆಳಗ್ಗೆ 11 ಗಂಟೆಗೆ CPIM, ಕಾಂಗ್ರೆಸ್, CPI, ಆಮ್ ಆದ್ಮಿ ಪಕ್ಷ, CPIML ಲಿಬರೇಷನ್, BSP, ಕರ್ನಾಟಕ ಸರ್ವೋದಯ ಪಕ್ಷ, ದಲಿತ ಅಲ್ಪಸಂಖ್ಯಾತ ಸಂಘಟನೆಗಳ ನೇತೃತ್ವದಲ್ಲಿ ದುಂಡು ಮೇಜಿನ ನೇತೃತ್ವದಲ್ಲಿ ನಗರದ ಸರ್ಕಾರಿ ನೌಕರರ ಭವನ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಹಮ್ಮಿಕೊಳ್ಳಲಾಗಿದ್ದು, ಸಭೆಯಲ್ಲಿ ಮುಂದಿನ ಕಾರ್ಯಚಟುವಟಿಕೆಯ ಕುರಿತು ನಿರ್ಣಯ ಕೈಗೊಳ್ಳಲಾಗುವುದು ಎಂದು CPIM ಜಿಲ್ಲಾ ಕಾರ್ಯದರ್ಶಿ KG ವೀರೇಶ್ ತಿಳಿಸಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಸಿಂಧನೂರಿನ ಸೀನಿಯರ್ ಜೂನಿಯರ್ ಪತ್ರಕರ್ತರ ನಡುವೆ ಪೈಪೋಟಿ. KPRS ಸಮ್ಮೇಳನದಲ್ಲಿ ಬೆಳೆ ನಷ್ಟ ಪರಿಹಾರ, 2ನೇ ಬೆಳೆಗೆ ನೀರು ನೀಡಲು ನಿರ್ಣಯ. ನೆಲಕಚ್ಚಿದ ಭತ್ತದ ಬೆಳೆ ವೀಕ್ಷಿಸಿದ MLC ಬಸನಗೌಡ ಪಾದರ್ಲಿ. ವೈದ್ಯಕೀಯ ಜೊತೆಗೆ ಸಮಾಜ ಸೇವೆ ಮತ್ತು ಸಾಹಿತ್ಯ ಅಭಿರುಚಿಗೆ ಒತ್ತು ನೀಡಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್. SIR ಕೈಬಿಡಲು ರಾಯಚೂರಿನಲ್ಲಿ ನಾಳೆ ವಿವಿಧ ಪಕ್ಷಗಳಿಂದ ದುಂಡು ಮೇಜಿನ ಸಭೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.